ಆನೆ ಮತ್ತು ಮಾವುತ. ಕೂಡ ಸ್ವಲ್ಪ ಕೂಲಾಗಿದೆ. ಫಾರೆಸ್ಟ್ ಅಂತ ಬಂದರೆ ಇದಕ್ಕಿಂತ ಜಾಸ್ತಿ ಫುಡ್ ಸ್ಟ್ರೀಟೇ ಜಾಸ್ತಿ ಇದೆ, ಫುಡ್ ಸ್ಟಾಲ್ಸೇ ಜಾಸ್ತಿ ಇದೆ ಇಲ್ಲಿ. ಆಯಿತು, ಫುಡ್ ಸ್ಟಾಲು ಮತ್ತು ಟಾಯ್ಸು ಅದು ಇದು ಅವೇ ಜಾಸ್ತಿ ಇದೆ. ಆ್ಯಕ್ಚುಲಿ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಗಾರ್ಡನ್ಸ್ ಎಲ್ಲ. ಇನ್ನೊಂದು ಕ್ಲೀನ್ ಅಂತ ಬಂದರೆ ಪರವಾಗಿಲ್ಲ, ಕ್ಲೀನಾಗಿದೆ. ಫುಡ್ ಟೇಸ್ಟ್ ಯಾವ ಕ್ವಾಲಿಟಿ ಹೇಗಿದೆ ಗೊತ್ತಿಲ್ಲ. ಆಲ್ಮೋಸ್ಟ್ ಕ್ವಾಲಿಟಿ ಎಲ್ಲ ಸೇಮ್, ಸ್ಟ್ರೀಟ್ ಫುಡ್ ಯಾವ ಥರ ಇರುತ್ತೆ ಹಾಗೇ ಇರುತ್ತೆ. ಬನ್ನಿ, ಈಗ ಟಿಕೆಟ್ ಪ್ರೈಸ್ ಎಷ್ಟು, ಹೇಗಿರುತ್ತೆ, ಒಳಗಡೆ ಎಂಟ್ರಿ ಪ್ರೈಸ್ ಎಲ್ಲ ಹೇಗೆ ನೋಡ್ಕೊಂಡು ಬರೋಣ. ಟಿಕೆಟು ಕೂಡ ಇಲ್ಲೇ ಬುಕ್ ಮಾಡ್ಬೋದು. ಆನ್ಲೈನ್ ಟಿಕೆಟ್ ಇದೆ ಮತ್ತು ಆಫ್ಲೈನು ಎರಡೂ ಕೂಡ ಇದೆ ಆರಾಮ್ಸೆ. ಮತ್ತು ಇನ್ನು ನಮ್ಮ ಏನು ಲಗೇಜಸ್ಸು ಅದೆಲ್ಲ ಇಡೋಕ್ಕೆ ಇಲ್ಲಿ ಒಳ್ಳೆ ಸ್ಪೇಸ್ ಬಿಟ್ಟಿದ್ದಾರೆ. ಬನ್ನಿ ನೋಡೋಣ. ಸೊ ಇಲ್ಲಿ ಝೂನಲ್ಲಿ ಬಂದರೆ, ಝೂನಲ್ಲಿ ನಮಗೆ ಏನು ಬರುತ್ತೆ ಅಂದರೆ ಕಾಂಬೋ ಆಫರ್ಸ್ ಇರುತ್ತೆ. ಒಂದು ಜಸ್ಟ್ ಝೂ ನೋಡಿದ್ರೆ ಝೂ, ಇಲ್ಲಾಂದರೆ ಝೂ ಪ್ಲಸ್ ಬಟರ್ಫ್ಲೈ ಪಾರ್ಕು, ಅದು ಬಿಟ್ಟರೆ ಇನ್ನು ಕಾಂಬೋ ಅಂದರೆ ಬಸ್ಸಲ್ಲಿ ಸಫಾರಿ ಕೂಡ ಕರ್ಕೋಗ್ತಾರೆ. ಸೊ ನಾವು ಬರೀ ಝೂ ಮಾತ್ರ. ಪರ್ ಪರ್ಸನ್ ಬಂದು 120 ಅಂದರೆ 120 ರುಪೀಸು. ಸೊ ಟೋಟಲಿ 240 ರುಪೀಸ್ ಆಗಿದೆ. ಸೊ ಅದಕ್ಕೆ ಹೆಂಗಿರುತ್ತೆ ಅಂತ ನೋಡೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ ಹೇಗೆಲ್ಲ ಇರುತ್ತೆ ಈ ಝೂ. ಬನ್ನಿ. ಸೊ ಟೂ ಟೈಪ್ಸ್ ಇರುತ್ತೆ, ಒಂದು ಸಫಾರಿ ಮತ್ತು ಇನ್ನೊಂದು ಝೂ. ಸೊ ಈ ಕಡೆ ನಾವು ಝೂಗೋಸ್ಕರ ಬಂದಿರೋದು, ಈ ಕಡೆ ಝೂ ಹೋಗೋಣ ಬನ್ನಿ. ಹೊಟ್ಟೆ ಗ್ರೀನರಿ ಬ್ರೋ, ಅಷ್ಟು ಅದ್ಭುತವಾಗಿದೆ. ಸೊ ಈ ಕಡೆ ಬಟರ್ಫ್ಲೈ ಪಾರ್ಕ್. ಸೊ ಬಂದೆ ಝೀಬ್ರಾ, ಪಾಪ ಅದ್ರ ಪಾಡಿಗೆ ರೀಡ್ ಮಾಡ್ತಾ ಇದೆ. ಈಗ ನಂಗೇನು ಗೊತ್ತಾ, ಅವತ್ತೊಂದ್ಸರಿ ಹೇಳಿದೆ ನಮ್ಮ ಫ್ರೆಂಡಿಗೆ, ಏನು ಅಂದರೆ ನಾವು ಅವರು ನೋಡೋಕೆ ಬಂದಿದ್ದು, ಅವರು ನಮ್ಮನ್ನು ನೋಡೋಕೆ ಬಂದಾರೋ ಗೊತ್ತಿಲ್ಲ. ಸೊ ಅವರೊಂಥರ ಏನು ಈಗ ಸ್ಟೇ ಮಾಡೋಕ್ಕೆ ಬಂದಿರೋ ಥರ ಇದು ಫೀಲ್ ಬರುತ್ತೆ. ಈಗ ನಾವು ಪ್ರಾಣಿಗಳಾದರೆ ಪ್ರಾಣಿಗಳನ್ನು ನಮ್ಮನ್ನು ನೋಡೋಕೆ ಅವ್ರು ಬಂದಿರೋದು, ಆ ಥರ ಫೀಲ್ ಬರುತ್ತೆ. ಓ ಝೀಬ್ರಾ, ಅದಕ್ಕೆ ಅಲ್ಲೊಂದು ಲೇಡಿ ಕೊಟ್ಟು ನಿಂತವ್ ನೋಡು, ಅವನು ಬಿಡ್ತಾರೆ. ಗ್ರೂಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಅಲ್ವಾ, ಊಟಕ್ಕೆ ಹೋಗಿದ್ದಾರೆ ಎಲ್ಲರೂ. ಆ್ಯಕ್ಚುಲಿ ನಿಜವಾಗ್ಲೂ ಹೌದು, ಬೆಳಗ್ಗೆ ತಿಂಡಿ ಮಾಡ್ಕೊಂಡವು ಇಲ್ಲೆಲ್ಲ ಸುತ್ತಾಡ್ತವೆ ವಾಕಿಂಗ್. ಅದಾದಮೇಲೆ ಈಗ ಮಧ್ಯಾಹ್ನ ಆಯ್ತಲ್ಲ, ಸೊ ನೀರು ಕುಡ್ಕೊಂಡು ಊಟಕ್ಕೆ ಅಂತ ಹೋಗಿದ್ದಾರೆ. ನೆಕ್ಸ್ಟು ಬರ್ಬೋದು ಅನ್ಸುತ್ತೆ. ಯಾಕಂತ ಅಂದರೆ ಇಲ್ಲಿ ನಾವು ಪೀಪಲ್ ಬಂದಿರ್ತಾರಲ್ಲ ನೋಡೋಕ್ಕೆ, ಸೊ ಇಲ್ಲ ಹಾಗಾಗಿ ಎಲ್ಲ ನೋಡಿ ಈಗ ಒಬ್ರು ಬಂದರು, ದರ್ಶನ ಕೊಡ್ತಾ ಇದ್ದಾರೆ. ಪ್ಲೈನ್ ಝೀಬ್ರಾ, ಪ್ಲೈನ್ಸ್. ಸೊ ಆ್ಯಕ್ಚುಲಿ ಇನ್ನೊಂದೇನು ಅಂತ ಅಂದರೆ, ಇಲ್ಲಿ ಏನೇನು ಅನಿಮಲ್ಸ್ ಇದೆ ಅದ್ರಿಗೆ ರಿಲೇಟೆಡ್ ಏನೇನು ತಿನ್ನುತ್ತೆ ಆ್ಯಂಡ್ ಯಾವ ಥರ ಇರುತ್ತೆ, ಯಾವ ಪ್ಲೇಸಲ್ಲಿ ತುಂಬ ಇರುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ಇಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿ ಮುಂದೆ ಯಾವುದಿದೆ ನೋಡೋಣ ಬನ್ನಿ. ಸೊ ಇಲ್ಲಿ ಹೋದರೆ ಅಲ್ಲಿ ಜಿರಾಫೆ ಇದೆ. ಅಪ್ಪ ಒಂದೇ ಒಂದು ಸಿಂಗಲ್ ಆಗಿ ಸೋಲೋ ಜಿರಾಫೆ ನಿಂತಿದೆ ನೋಡಿ ಅಲ್ಲಿ, ಯಾರ ಜೊತೆ ನಾವು ಮಾತಾಡ್ತಾ ಇದೆ. ಇನ್ನೊಂದು 2-3 ಇರಬೇಕಿತ್ತು, ಮಜಾ ಇಲ್ಲ ಅಲ್ಲಿ. ಇಲ್ಲಿಗೆ ಎಲ್ಲ ಏನೇನು ಸಫಾರಿಗೆ ಬರ್ತೀವಲ್ಲ ಆ ಟೈಮಲ್ಲಿ ಇಲ್ಲಿ ಯಾವ್ಯಾವ ಪ್ರಾಣಿಗಳು ಏನಿದೆ ಅದಕ್ಕೆ ರಿಲೇಟೆಡ್ ಬೋರ್ಡ್ ಹಾಕಿರ್ತಾರೆ. ಸೊ ಒಂದು ಟ್ಯಾಗ್ಲೈನ್ ಹಾಕಿ ಬರೆದಿರ್ತಾರೆ. ಅಲ್ಲಿ ಬಂದು ಅವು ಯಾವ್ಯಾವ ಪ್ರದೇಶದಲ್ಲಿ ವಾಸ ಮಾಡ್ತವೆ ಆ್ಯಂಡ್ ಅದಕ್ಕೆ ಏನೇನು ಫುಡ್ಡು ಕೊಡ್ಬೋದು ಆ ಥರ ಇರುತ್ತೆ. ಅಂದರೆ ಏನೇನು ಫುಡ್ಡು ತಿನ್ನುತ್ತೆ ಆ ರೀತಿ ಫುಡ್ ಇರುತ್ತೆ. ಆಮೇಲೆ ಇನ್ನೊಂದು ವೆದರ್ ಬಂದು ಯಾವ ವೆದರಲ್ಲಿ ಹೇಗಿರುತ್ತೆ ಅಂತ. ಸೊ ನಾವೆಲ್ಲ ಇದನ್ನು ಸ್ಟಡಿ ಮಾಡಿದ್ದು ಯಾವಾಗ ಅಂತಂದರೆ ನಮ್ಮ ಸ್ಕೂಲ್ ಡೇಸಲ್ಲಿ ಅಥವಾ ಸೈನ್ಸ್ ಸಬ್ಜೆಕ್ಟಲ್ಲಿ ಇದು ಬಂದು ಪ್ರಾಣಿ
ಶಾಸ್ತ್ರ ಅಂತ ಬರುತ್ತಲ್ಲ, ಸೊ ಅದರಲ್ಲಿ ಬರುತ್ತೆ. ಆ ಒಂದು ಟಾಪಿಕಲ್ಲಿ ನಾವೆಲ್ಲನೂ ಕೂಡ ಸ್ಟಡಿ ಮಾಡ್ಬೋದಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ಆ್ಯಕ್ಚುಲಿ ಪ್ರಾಣಿಗಳು ನೋಡೋಕ್ಕಿಂತ ನಾವೇ ಪ್ರಾಣಿಗಳ ಥರ ಫೋಟೋ ತಗೊತಾ ಇದ್ದೀವಿ, ಡಿಫ್ರೆಂಟ್ ಆ್ಯಂಗಲ್ ಫೋಟೋಸು ಅಲ್ವಾ. ಇನ್ನೊಂದು ವ್ಯಾಘ್ರನ ತೋರಿಸ್ತೀನಿ ಬನ್ನಿ. ನೋಡಿ ಅಲ್ಲಿ ಮಲಗಿರೋದ, ಆಹಾ ಇಂಥ ಕಿಂಗು ರಾಜನ್ ಥರ ಮಲಗಿರೋದ. ಇಲ್ಲಿ ಬರೀ ಒಂದೇ ಒಂದು ಚೀತಾ ಇದೆ, ಈ ಕಡೆ ಹೊರಗಡೆ ಎಲ್ಲ ಬೋನ್ ಇದೆ ಆ್ಯಂಡ್ ಅಲ್ಲಿಂದ ಒಳಗಡೆಯಿಂದ ಬಿಡೋದು ಆ ಥರ. ಲೈಕ್ ಏನಂತಂದರೆ ಈ ಫಾರೆಸ್ಟಲ್ಲಿ ಏನಿರುತ್ತೆ ಬಂಡೆ ಮತ್ತು ಗುಹೆಗಳು ಆ ಥರ, ಮತ್ತು ಅಲ್ಲೇನಾದ್ರು ಪ್ಲೇಸ್ ಎಲ್ಲ ಬಿಟ್ಟಿದ್ದಾರೆ. ಸೊ ಅಲ್ಲಿಂದ ಆ ಬೋನಿಂದ ಬಿಡ್ತಾರೆ ಏನೋ ಅನ್ಸುತ್ತೆ. ಇಲ್ಲ ಇನ್ನೊಂದು ಏನಂದರೆ ಅಲ್ಲಿ ಇದು ಏನು ರೆಸ್ಟು ಆ ಥರ ಏನೇನೋ ಮಾಡಿದ್ದಾರೆ. ಈ ಕಡೆ ಪ್ರಾಣಿ ನೀರು ಕುಡಿಯೋಕ್ಕೆ ಕೊಳನೂ ಮಾಡಿದ್ದಾರೆ. ಗ್ಲಾಸ್ ಮಾರು ತುಂಬ ಗಟ್ಟಿಯಾಗಿದೆ. ಅವರು ಒಂಥರ ಕಲ್ಲಿನ ಥರನೇ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಏನು ಒಂಚೂರು ಮೂಮೆಂಟ್ ಇಲ್ಲ, ಆರಾಮಾಗಿ ಮಲ್ಕೊಬಿಟ್ಟಿದೆ. ಅದು ಮಧ್ಯಾಹ್ನ ಅಲ್ವಾ, ಸೊ ಹಂಗಾಗಿ ರೆಸ್ಟು. ಇವೊಂದೇ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾಯಿರೋ ಪ್ರಾಣಿಗಳು ಏನು ಖುಷಿಯಾಗಿದ್ದಾವೆ. ಪಾಪ ಅವೆರಡೆಲ್ಲ ನೋಡ್ತಾ ಇದ್ದಾವೆ. ಅಲ್ಲ ಕಂಪ್ನಿ ಕೊಡೋಕ್ಕೆ ಇಲ್ಲಿ ಪಾರಿವಾಳಗಳು ಬಂದಿದ್ದಾವೆ. ಅವ್ನು 4 ಇದೆ ಗುರು, 3 ಹೆಣ್ಣು. ಇದು ಜಿಂಕೆ, ಇನ್ನೊಂದು ಸಾರಂಗ ಇರುತ್ತೆ ಕೂಡಿರೋದು, ಕೃಷ್ಣ ಮೃಗ ಅಲ್ವಾ. ಈಗ ನೀರು ಬಿಟ್ಟಿಲ್ವಾ ಅಂತ ಆ ಕಡೆ ಇದೆ. ಏರಿಯಾ ಎಷ್ಟು ಏರಿಯಾ ದೊಡ್ಡದಿದೆ, ತುಂಬ ಫಾರೆಸ್ಟ್ ಏರಿಯಾ. ಎಷ್ಟು ಯಾವ್ಯಾವ ಅನಿಮಲ್ಸ್ ಎಲ್ಲೆಲ್ಲಿದೆ ಅಂತ ಕೂಡ ಹಾಕಿದ್ದಾರೆ, ಮ್ಯಾಪ್ ಹಾಕಿದ್ದಾರೆ. ಆ್ಯಂಡ್ ಹಾಗೆ ಪ್ರಿಕಾಪ್ಷನ್ ಕೂಡ ಕೊಟ್ಟಿದ್ದಾರೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ನೋಡಿ. ಬನ್ನಿ, ಕೆಲವೊಂದು ಕುದುರೆ ಜಿಂಕೆ ಆಡೋದು ನೋಡ್ಬೇಕಾದ್ರೆ, ಬಟ್ ಕೆಲವು ಟೈಮ್ ಮಾತ್ರ ಅವು ಹಂಗೆ ಕುಂದಾಡ್ತಾ ಇರ್ತದೆ. ಈ ಮನುಷ್ಯರು ತುಂಬ ಜಾಸ್ತಿ ಜನ ಆದ ತಕ್ಷಣ ಸ್ವಲ್ಪ ಭಯ ಬಂದಾಗ ಆವಾಗೆಲ್ಲ ಒಂದು ಕಡೆ ಕೂತ್ಕೊಳ್ತವೆ. ಸೊ ಹಂಗಾಗಿ ಕೆಲವು ಟೈಮು ಅವು ಜಾಸ್ತಿ ಎಲ್ಲೂ ಅವು ಪ್ರಾಣಿಗಳದು ಮೂಮೆಂಟ್ಸು ಇರಲ್ಲ. ಹಂಗಾಗಿ ಈಗ ತಾನೇ ಜಿರಾಫೆ ನೋಡಿದ್ರು, ಜಿರಾಫೆ ಮಾತ್ರ ಅವಾಗಲೇ ಬರ್ಬೇಕಾದ್ರೆ ಏನು ಮೂಮೆಂಟ್ಸೇ ಇರಲಿಲ್ಲ, ಸುಮ್ಮನೆ ಒಂದೇ ಕಡೆ ನಿಂತಿತ್ತು. ಈಗ ಎಲ್ಲ ಒಂದು ಸ್ವಲ್ಪ ಆಟಾಡ್ತಾ ಇದೆ, ಹೊರಗಡೆ ಸುತ್ತಾಡ್ತಾ ಇದೆ. ಯಾವಾಗ ಜನ ಕಮ್ಮಿ ಆಗ್ತಾರೆ ಅವಾಗ ಸ್ವಲ್ಪ ಫ್ರೀ ಆಗ್ತಾ ಹೋಗು. ಈಗ ಯಾರು ಇಂಟ್ರೋವರ್ಟ್ ಅಂತ ಇರ್ತಾರಲ್ಲ, ಅವರು ಜನ ಜಾಸ್ತಿ ಇದ್ದಾಗ ಏನು ಮಾತಾಡಲ್ಲ, ಕಮ್ಮಿ ಆದಾಗ ಮಾತಾಡ್ಕೊಂಡಿರೋ, ಒಬ್ಬರೇ ಆರಾಮಾಗಿ ಮಾತಾಡ್ತಾರೆ. ಆ ಥರ ಕೆಲವು ಪ್ರಾಣಿಗಳು ಇಂಟ್ರೋವರ್ಟ್ ಆಗಿರ್ತವೆ, ಇನ್ನು ಕೆಲವುದು ಎಕ್ಸ್ಟ್ರೋವರ್ಟ್ ಅಂದರೆ ಈಗ ಕೋತಿಗಳು, ಚಿಂಪಂಜಿ, ಕರಡಿ, ಹುಲಿ, ಅವು ಕರಡಿಗಳು ಅವು ಇಂಟ್ರೋವರ್ಟ್ ಹಾಗೆ. ಸೊ ಈ ಕಡೆ ಬಂದರೆ ಹುಲಿ ಮತ್ತು ಕರಡಿ ಸಿಗುತ್ತೆ ಅಂತ ಹಾಕಿದ್ದಾರೆ. ಬನ್ನಿ ನೋಡೋಣ. ವಾವ್, ಈ ಮರ ಗಿಡ ಇರೋದಕ್ಕೂ ತುಂಬ ಕೂಲಾಗಿದೆ. ಆ್ಯಂಡ್ ಸದ್ಯ ವೆದರ್ ಮಾತ್ರ ಸ್ವಲ್ಪ ತಂಪಾಗಿರೋದಕ್ಕೆ ಆರಾಮಾಗಿ ನೋಡ್ಕೋಬೋದು. ಇಲ್ಲ ಅಂದರೆ ಬಿಸಿಲು ಅಂತ ಇನ್ನೂ ನಮಗೆ ಸ್ಟ್ರೆಸ್ ಆಗ್ತಾಯಿತ್ತು. ಸೊ ಈ ಕಡೆ ಬಂದರೆ ಮೇನ್ ಹುಲಿ ಮತ್ತು ಕರಡಿ ನೋಡ್ಬೋದು. ಕರಡಿಗಳು ಮನುಷ್ಯರೇ ಕರಡಿ ಥರ ಆಡ್ತಾರೆ, ಇನ್ನು ಕರಡಿ ಯಾವ ಲೆಕ್ಕ. ಬನ್ನಿ, ಇಲ್ಲೇ ನೋಡ್ಬೋದು ಕರಡಿಗಳು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಹಲೋ ಎವ್ರಿವನ್, ನಾನಿವತ್ತು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಅಂದರೆ ಬನ್ನೇರುಘಟ್ಟ ಝೂನಲ್ಲಿ ಇದ್ದೀನಿ. ಸೊ ಇಲ್ಲಿ ನಾವು ಪ್ರಕೃತಿಯ ಅದ್ಭುತ ಸೌಂದರ್ಯ ಮತ್ತು ವನ್ಯಜೀವಿಯ ವೈವಿಧ್ಯವನ್ನು ಹತ್ತಿರದಿಂದ ನೋಡ್ಬೋದಾಗಿದೆ. ಇಲ್ಲಿ ಇರುವಂಥ ಪ್ರತಿ ಪ್ರಾಣಿ ಕೂಡ ತನ್ನದೇ ಆದಂಥ ಸ್ಪೆಷಾಲಿಟಿ ಮತ್ತು ಸ್ಟೋರಿಯನ್ನು ಹೊಂದಿದೆ. ಹಾಗೆ ನಾವು ಸ್ಕೂಲ್ ಡೇಸಲ್ಲಿ ಇದ್ದಾಗ ಸಿಂಹದ ಗರ್ಜನೆ, ಹುಲಿಯ ಗಾಂಭೀರ್ಯ, ಜಿಂಕೆಯ ಮುಗ್ಧತೆ, ಈ ಎಲ್ಲದನ್ನು ಕೂಡ ನಾವು ಕಥೆಯಲ್ಲಿ ಕೇಳಿರ್ತೀವಲ್ಲ. ಸೊ ಹಾಗೆ ಪ್ರಕೃತಿಯು ಕೂಡ ನೀಡಿರುವಂಥ ಈ ಒಂದು ಅಮೂಲ್ಯ ಕೊಡುಗೆಗಳು, ಇದನ್ನು ನಾವೀಗ ಹಾಳು ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಪ್ರಾಣಿಗಳ ರಕ್ಷಣೆಗಾಗಿ, ಹಾಗೆ ಕಾಡಿನ ಜೀವನ ಎಷ್ಟು ಅದ್ಭುತ ಹಾಗೂ ಸಮತೋಲನದಿಂದ ಕೂಡಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಝೂ ಅನ್ನೋ ಒಂದು ಕಾನ್ಸೆಪ್ಟ್ನ ತಂದಿದ್ದಾರೆ. ಎಷ್ಟು ಎಂಟರ್ಟೈನ್ಮೆಂಟ್ ಕೊಡೋದು. ಹಾಯ್, ಕತ್ತಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ.
ಅದು ಕುತ್ಕೊಂಡಿದೆ ನೋಡಿ. ಸೊ ಗೈಸ್ ಗೊತ್ತಾಯ್ತಾ, ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಯಾಕೆ ಗೊತ್ತಾ, ಆ ಕರಡಿ ಯಾವಾಗ ಯಾವ ಟೈಮಲ್ಲಿ ಯಾವ ಮೂಡಲ್ಲಿ ಇರುತ್ತೋ ಗೊತ್ತಿಲ್ಲ, ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ, ನಾವು ನೋಡದೇ ಇರೋವಂಥ ಪ್ರಾಣಿ ಪಕ್ಷಿಗಳು, ಹಾಗೆ ನಾವು ಸಿಲೆಬಸ್ಸಲ್ಲಿ ಓದದೇ ಇರುವಂಥ ಔಟ್ ಆಫ್ ಸಿಲೆಬಸ್ಸಲ್ಲಿ ನೋಡೋಕ್ಕೆ ಇರುವಂತಹ ಪ್ರಾಣಿಗಳು ತುಂಬಾ ಇದೆ. ಹಾಗೆ ವೆರೈಟಿ ಆಫ್ ಅನಿಮಲ್ಸ್, ಬರ್ಡ್ಸ್ ಕೂಡ ಇದೆ. ನಾನು ಏನು ಅಂತ ಅಂದರೆ, ಝೂಗೆ ಹೋದಾಗ ಇಷ್ಟೊಂದು ಪ್ರಾಣಿಗಳಿದೆ, ಏನೋ ಚಿರತೆ, ಎಮ್ಮೆ, ಕರಡಿ, ಕತ್ತೆ ಅದು ಇದು ಇದೆ ಅಂತ ಅಂದ್ಕೊಂಡು ಹೋದರೆ, ಅಲ್ಲಿ ನೋಡಿದ್ರೆ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರು ತುಂಬ 3-4 ಕಿಲೋಮೀಟ್ರ್ ಸುತ್ತಾಡಿದ್ದು ಗುರು. ಫಸ್ಟಿಂದ ಶುರು ಮಾಡಿ ಮಧ್ಯಾಹ್ನ ಹೋಗಿದ್ದು, ಸಂಜೆ 5 ಗಂಟೆಗೆ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದು. ಆದರೂ ಕೂಡ ಅಲ್ಲಿರುವಂಥ ಅನಿಮಲ್ಸ್, ಬರ್ಡ್ಸ್ ಮಾತ್ರ ಅಷ್ಟೇ ವೆರೈಟಿ ಆಗಿದೆ, ವಿಭಿನ್ನವಾಗಿದೆ. ಹಾಗೆ ಅದರ ಆವಾಸ ಸ್ಥಾನ ಮತ್ತು ಜೀವನ ಮಾಡುವಂಥ ಏನು ಪರಿ ಇದೆಯಲ್ಲ, ಅಂದರೆ ವೆದರು, ಅದೆಲ್ಲ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತ ಅಂದರೆ, ಆ ಪ್ರಾಣಿಗಳು ಹೇಗಿರುತ್ತೆ, ಮುಖಚಾರನೂ ಕೂಡ ನಮಗೆ ಗೊತ್ತಿರಲ್ವೋ. ಈ ಗುಳೆನರಿ ಅಂದರೆ ಹೀಗಿರುತ್ತಾ ಅಂತ ನಾನು ಒಂದು ಅಸ್ಯೂಮ್ ಮಾಡ್ಕೊಂಡಿದ್ದೆ. ಗುಳೆನರಿ ಅಂದರೆ ಹೇಗೆ ಅಂತ ಅಂದರೆ, ಈ ಮುಳ್ಳಂದಿ ಇದೆಯಲ್ಲ ಆ ಥರನೇ ಸ್ವಲ್ಪ ಡಾಟ್ಸ್ ಇರುತ್ತೆ, ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಲೈಕ್ ಯಾವ ಥರ ಅಂದರೆ, ಈ ನಾಯಿ ಮರಿ ಥರ ಇರುತ್ತೆ. ನಾಯಿ ಮತ್ತು ಕಾಡು ನಾಯಿ ಇರುತ್ತಲ್ಲ ಆ ಥರ, ಮತ್ತು ಜಿಂಕೆ ಟೈಪು ಆ ಥರ ಇದೆ, ಸಣ್ಣಕ್ಕಿದೆ. ಇದೇನೋ ಗುಳೆನರಿ ಅಂತ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು. ಸೊ ಇದು ಬಂದು ಗುಳೆನರಿ. ಅಲ್ಲೊಂದಿದೆ ಬ್ಯಾರಿಕೇಡ್ ಹತ್ರ, ಆ ಕಡೆ ಒಂದಿದೆ, ಮತ್ತೆ ಅಲ್ಲೊಂದಿದೆ. ಅಲ್ಲಿ ಬಂದ ಇಂಡಿಯನ್ ಇಷ್ಟೊಂದು ಫ್ರೀ ಬಿಟ್ಟಿದ್ದಾರೆ. ನಾವು ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ತೋಳ ಬಂತು ತೋಳ ಕತೆ ಕೇಳಿದ್ವಲ್ಲ, ಹಿಂಗೆ ಆಡ್ತಿದ್ದಾವೆ. ಇದೇನೆ ತೋಳ ಬಂತು ತೋಳ, ಸೇಮ್ ಇದೇ ತರ ಓಡಾಡ್ತಾ ಇದ್ವಿ, ಓಡ್ಕೊಂಡ್ ಬರ್ತಿದ್ವಿ. ಏನೋ ನಾಟಕ ಡ್ರಾಮಾ ಎಲ್ಲ ಮಾಡ್ತಿದ್ವಿ ಆ ಟೈಮಲ್ಲಿ. ಬೋಟಿಂಗ್ ಹೋಗ್ಬೋದು, ದೋಣಿ ಸವಾರಿ ಅಲ್ಲ, ಪರವಾಗಿಲ್ಲ ಚೆನ್ನಾಗಿದೆ. ಬಟ್ ಅದೇ ನೀರು ಗುರು, ಮತ್ತೇನು ಚೇಂಜ್ ಮಾಡ್ತಾರೋ ಇಲ್ಲಿ ಹೋಗುತ್ತೆ. ಆ್ಯಕ್ಚುಲಿ ಅಲ್ಲಿ ಚೇಂಜ್ ಮಾಡ್ಬೋದು ಅನ್ಸುತ್ತೆ, ಆ ಕಡೆ ಔಟಿಂಗ್ ಹೋಗ್ಬೋದು ಅನ್ಸುತ್ತೆ, ಅಲ್ಲಿ ನೀರು ಬಿಡ್ಬೋದು ಅನ್ಸುತ್ತೆ. ಆ ಕಡೆ ಒಂದಿದೆ ಪ್ಲೇಸ್, ಮಿಡಲಲ್ಲಿ ಫ್ಲವರ್ ಗಾರ್ಡನು. ಸೊ ಇಲ್ಲೊಂದು ಗಾರ್ಡನ್ ಇದೆ, ಆ್ಯಂಡ್ ಈ ಕಡೆ ಒಂದು, ಸೊ ಇಲ್ಲೊಂದು ಸಾಗಲೇ ಹೇಳಿದೆ ನಿಮಗೆ, ಇದು ಜಿಂಕೆ ಇದೆ ಅಂತ. ಇದು ಕೃಷ್ಣ ಮೃಗ ಅಂತ. ಎರಡೇ ಜಿಂಕೆ, ಒಂದು ಕೃಷ್ಣ ಮೃಗ, ಇನ್ನೊಂದು ನಾರ್ಮಲ್ ಜಿಂಕೆ ಇದೆ. ಯಾವುದು ಹಾಂಗ್ ಜಿಂಕೆ ಗುರು. ಡಾಟ್ಸ್ ಇರೋದು ಹಾಂಗ್ ಜಿಂಕೆ, ಹಾಗ್ ಜಿಂಕೆ. ಕಾಡು ಕುರಿ ಗುರು, ಏನು ಇಷ್ಟ ಎಲ್ಲ ಕಾಡು ಮೃಗಗಳು ಅಂತ ಅಂದ್ರೆ ಒಳ್ಳೆ ಅಗ್ರೆಸಿವ್ ಆಗಿರುತ್ತೆ ಅನ್ಕಂದೆ. ಇಲ್ಲೆಲ್ಲ ಪಾಪ ಪಳಗಿಸಿ ಸುಮ್ಮನೆ ಹಂಗೆ ಬಿಟ್ಬಿಟ್ಟಿದಾರಲ್ಲ. ಪಳಗಿಸಿಲ್ಲ ಎಳೆವು ಅಂದ್ರೆ ಅಷ್ಟೊಂದು ಇದಿಲ್ಲ, ಏನೋ ಪ್ರಾಣಿ ರೀತಿ ಆಡೋ ಥರ ಇಲ್ಲ ಅವು. ಇಲ್ಲಿರೋವೆಲ್ಲ ಪ್ರಾಣಿ ಥರ ಆಡ್ತವೆ. ಆನೆಗಳು, ಆನೆ ಅಲ್ಲೆಲ್ಲ ದಾಳಿ ಮಾಡ್ತಿದ್ರೆ, ಇಲ್ಲಿ ಥರ 4 ಜನ. ಬ್ರೋ ನೀನು ಆನೆ ಲದ್ದಿ ತಿನ್ನೋಕ್ಕೆ ಸರಿ, ತಿನ್ಕೊಳ್ಳಿ, ಇಲ್ಲಿ ಎಷ್ಟಿದೆ ಆನೆ ಲದ್ದಿ. ಬರ್ತಾ ಇದೆ. ಅಯ್ಯೋ ಪಾಪ ಹೆಂಗಿದೆ ಅಂತಂದ್ರೆ, ಒಳಗಡೆ ಕೂಡಾಕಿರೋದಕ್ಕೂ ಅದಕ್ಕೂ ಒಡ್ಡಾಡಕ್ಕೂ ಆಗಲ್ಲ ಗುರು, ನಿಧಾನ ನಡೆದಾಡ್ತವೆ. ಅಲ್ಲೇನೋ ಮಾಡ್ತಾ ಇದ್ರಿ, ಡಿಸ್ಕಷನ್ ಮಾಡ್ತಾ ಇದ್ವಿ. ಅಯ್ಯೋ ಪಾಪ, ಕಿತಾಪತಿ ಮಾಡ್ತಾ ಇದ್ದ ಎರಡು. ನಂಗೆ ಹಂಗೆ ಕಾಣಿಸ್ತಿದೆ, ಎರಡು ರೊಮ್ಯಾನ್ಸ್ ಮಾಡೋ ಥರ ಕಾಣಿಸ್ತಾ ಇದೆ. ಆ ಮಂಗಗಳು ಸಾಲದೆ ಈ ಮಂಗಗಳು ಬೇರೆ ಪಾಪ, ಕೆಲಸ ಇಲ್ಲ. ಹೆಂಗೂರು ಬಂದಿರೋದು ಝೂಗೆ ನೋಡ್ಕೊಂಡು ಹೋಗೋದು ಬಿಟ್ಟು
ಅದಲ್ದೆ ಆ ಕಪಿಗಳಿಗಲ್ದೆ ಈ ಕಪಿಗಳಿಗೂ ಬೇರೆ ಸೇರ್ಕೊಂಡು ಮಜಾ ತಗೊಂತವ್ರಲ್ಲಿ. ಹಾಯ್, ಕೋತಿ ಅಂತ ಇಂಡಿಯನ್ ಫಾಕ್ಸ್ ಎಲ್ಲೋಯ್ತು ಅದೇಲಿ ಹೆಂಗ್ ಆಡ್ತಾ ಇದೆ. ಬಂತು ಬಂತು ನೆಗೆತಿದ್ದ ಗಳಿಕೆ ಬಂತು ಬಂತು ಸೊ ಈ ಕಡೆ ಬಂದ್ರೆ ಏಷ್ಯನ್ ಲಯನ್ ಅಲ್ಲಿ ಮೇಲ್ಗಡೆ ಹೋಗೋಣ ಬನ್ನಿ. ಇಲ್ಲಿ ಸಿಂಹ ಇದ್ರೆ ಅದ್ ಮೇಲ್ಗಡೆ ಸಿಂಹಿಣಿ ಇದೆ ಅನ್ಸುತ್ತೆ. ರೆಪ್ಟೈಲ್ಸ್ ಝೂ, ಸರೀಸೃಪಗಳು. ಪ್ರಾಣಿ ಆಯ್ತು, ಈಗ ಸರೀಸೃಪಗಳು ಅಂದ್ರೆ ಈ ಕೆಳಗಡೆ ಓಡಾಡ್ತಾರಲ್ಲಪ್ಪ, ವಿಷಕಾರಿ ಸರೀಸೃಪಗಳು ನೆಲದಲ್ಲಿ ತೆವಲಾಡ ಅಂತಾರೆ. ನೋಡೋಣ. ಅದಕ್ಕಿಂತ ಮುಂಚೆ ಪಕ್ಷಿಗಳು ನೋಡೋಣ ಎಷ್ಟು ಚೆನ್ನಾಗಿದೆ, ಕೆಂಪು ಮತ್ತು ಹಸಿರು ಮುಖಾವು. ಅಬ್ಬಾಬಾಬಾ, ಎಷ್ಟು ಅಂತ ನೋಡೋಣ ಗುರು. ಒಂದು ಕಡೆ ಪ್ರಾಣಿಗಳು, ಇನ್ನೊಂದು ಕಡೆ ಪಕ್ಷಿಗಳು. ಈ ಪ್ರಾಣಿಗಳು ವೆರೈಟಿ ಆಗಿದ್ದರೆ ಈ ಕಡೆ ಪಕ್ಷಿಗಳು ಕೂಡ ಇನ್ನೂ ಡಿಫ್ರೆಂಟಾಗೇ ಇದೆ. ಅಲ್ಲಿರುವಂಥ ಪಕ್ಷಿಗಳ ಲೋಕ ಬೇರೆ ಲೋಕಕ್ಕೆ ಕರ್ಕೋಗುತ್ತೆ. ಅಂಥ ಸುಂದರವಾದಂಥ ಬಣ್ಣಗಳು, ಹಾಗೆ ಮಧುರ ಧ್ವನಿಯನ್ನು ಇರುವಂಥ ಅದ್ಭುತವಾದಂಥ ಹಕ್ಕಿಗಳ ಸಂಗಮ. ಇಲ್ಲಿ ನವಿಲು, ಗಿಳಿ, ಬಾತುಕೋಳಿ ಹಾಗೆ ಅನೇಕ ರೀತಿಯ ಸ್ಪೆಷಲ್ ಅಪರೂಪದ ವೆರೈಟಿ ಪಕ್ಷಿಗಳನ್ನು ನಾವು ನೋಡ್ಬೋದು. ಆ ಎಲ್ಲ ಪಕ್ಷಿಗಳು ಕೂಡ ತಮ್ಮದೇ ಆದಂಥ ಒಂದು ಸೌಂದರ್ಯದಿಂದ ನಮ್ಮ ಎಲ್ಲರ ಮನಸ್ಸನ್ನು ಸೆಳೆಯುತ್ತೆ. ಹಾಗೆ ಪ್ರತಿಯೊಂದು ಪಕ್ಷಿಯು ತನ್ನ ಪ್ರಕೃತಿಯ ಒಂದು ಸುಂದರ ಕಲಾಕೃತಿ ಅಂತಲೇ ಹೇಳ್ಬೋದು. ಅಲ್ಲಿ ನೋಡಿ ಇಬ್ರು ಕೂತಿರೋದಲ್ಲಿ. ಅಯ್ಯೋ, ಈ ಕಡೆ ಬಂದ್ರೆ ದರ್ಶನ ಮಾಡ್ಬೋದಿತ್ತ ನೀವು. ಅಲ್ಲೊಂದಿದೆ ಸ್ವಲ್ಪ ಕ್ಲಸ್ಟರ್ಡ್ ಕುಟ್ಟು. ಇಲ್ಲೊಂದು ಯಾವುದಾಗಿದೆ ವೈಟು. ಒಳ್ಳೆ ಲವ್ ಬರ್ಡ್ಸ್ಗಿಂತ ಚೆನ್ನಾಗಿದೆ. ಸೊ ಇವು ಕೂಡ ಈ ಕಡೆ ಬಂದು ಅಲ್ಲೊಂದು ಆಮೆ, ಅದು ಬಿಟ್ಟು ಇಲ್ಲಿ ಒಂದು ಕಪ್ಪು ಆಮೆ ಮತ್ತು ಕೆಂಪು ಆಮೆ ಅಂತಿದೆ. ಇಲ್ಲಿ ಕಪ್ಪು ಆಮೆ ಬಂದು ಕಾಣ್ತಾನೆ ಇಲ್ಲ, ನೀರೊಳಗೆ ಅಲ್ಲೊಂದು ಕಪ್ಪಗಿದೆಯಲ್ಲ, ಒಳಗಿದೆ ಒಂದು 2-3. ಸೊ ಕಾಣ್ತಾ ಇಲ್ಲ ನೋಡಿ. ಇಲ್ಲಿ ಯಾವುದಿದೆ, ಮುಳ್ಳಂದಿ. ಪಾಪ ಮಲಗಿಬಿಟ್ಟಿದ್ದಾವೆಲ್ಲ. ಈ ಕಡೆ ಬಂದು ಹೆಬ್ಬಾವು, ಆಮೇಲೆ ಆಮೆ ಮತ್ತು ಕಪ್ಪು ಆಮೆ. ಅಂದರೆ ಆಮೆನಲ್ಲಿ ತುಂಬ ವೆರೈಟೀಸ್ ಇರುತ್ತಲ್ಲ. ಸೊ ಇನ್ನೊಂದು ಕೆಂಪು ಮತ್ತು ಒಂದು ಕಪ್ಪು ಆಮೆ, ಆ್ಯಂಡ್ ಇನ್ನೊಂದು ಮುಳ್ಳಂದಿ ಒಂದು 4-5 ಇತ್ತು. ಸೊ ಆಮೆ ನೋಡಿ ಅದು ಪೋರ್ಟ್ರೇಟ್ ಮಾಡಿರೋದು. ಸೊ ಇಲ್ಲಿ ಟೈಪ್ಸ್ ಆಫ್ ಆಮೆಸ್. ಸೊ ಇಲ್ಲಿ ನಮ್ಮ ಇಂಡಿಯನ್ ಪೈಥಾನ್. ಎರಡಲ್ಲ 3 ಇದೆ, ಅಲ್ಲೊಂದಿದೆ ಅಲ್ಲಿ ಕೆಳಗೆ. ಮೇಲೆ ಆರಾಮಾಗಿ ತಿನ್ಬಿಟ್ಟು ಮಲಗ್ಬಿಟ್ಟಿದೆ.
ಬರಪ್ಪ ನಮ್ಮ ಕಾಳಿಂಗನ್ ತೋರಿಸಿ ನಿಮಗೆ. ಕಾಳಿಂಗ ಪೊರೆ ಬೇರೆ ಬಿಟ್ಟವ್ರೆ, ಎರಡಿದೆ. ಇವಾಗ ಕಾಳಿಂಗ ಸ್ವಲ್ಪ ಕಾಣಿಸ್ತಾ ಇಲ್ಲ. ಈಗ ಒಂದು ಇಲ್ವಾ? ಮೋಸ್ಟ್ಲಿ ಅಲ್ಲಿ ಆ ಉತ್ತದಲ್ಲಿದೆ. ಹಾ, ಅಲ್ಲಿ ಉತ್ತ ಈ ಕಡೆ ಮೇಲ್ಗಡೆ ಜಗಳ ಆಡ್ತಿರೋ ನೋಡಲಿ. ಎಲ್ಲ ಹೊರಗಡೆ ಹೋಗ್ತಾ ಇದೆ. ಹೊರಗಡೆ ಬಿಡ್ರೋ. ಸೊ ಹಂಗೆ ಬಂದ್ರೆ ಇಲ್ಲಿ ಯಾವ್ದೋ ಇದೆ, ಇಲ್ಲೊಂದು ಗಿಳಿ ಇದೆ. ಏನಿದು? ಎಕ್ಲೆಕ್ಟಸ್ ಗಿಳಿ. ಇಲ್ಲೊಂದಿದೆ, ಮುಂದೆ ಇದೆ. ಏನು ಕಲರ್ಫುಲ್ ಆಗಿದೆ ಗಿಳಿ. ಬಂತು ಕಿಸ್ ಮಾಡ್ತು. ರೈನ್ಬೋ ಲ್ಯಾರಿಕಿಟ್ ಇಲ್ಲಿ ಒಳಗೆ ಮಜವಾಗಿದೆ ಗುರು. ಒಂದಕ್ಕೊಂದು ಪಕ್ಷಿ, ಪ್ರಾಣಿ, ಕೀಟಗಳು ಎಲ್ಲ ಹೆಂಗ ಆಡ್ತಾ ಇದೆ. ಸೌಂಡ್ ಮಾತ್ರ ಸಖತ್ತಾಗಿದೆ. ಬನ್ನಿ ಹೋಗೋಣ. ಇಲ್ಲೇನೋ ಇದೆ, ಹಾಗೆ ಈ ಕಡೆ ಏನಿದೆ ನೋಡೋಣ. ಏನಿದು? ಕರ್ನಾಟಕದ ಕೈಮನ್ ಅಂತ. ಏನದು? ಮುಸ್ಲೇನಾ? One, two, three, four, 4 ಇದೆ. ಇಲ್ಲಿ 4 ಬಂದಿದೆ. ಸೊ ಗಾಯ್ಸ್, ಝೂಗ್ ಬಂದು ಸಫಾರಿ ಮಾಡೋಕ್ಕಿಂತ ಹಿಂಗೆ ನಡ್ಕೊಂಡು ಹೋಗೋವಂಥ ಸಫಾರಿ ಅದ್ಭುತವಾಗಿ. ಯಾಕಂದರೆ ಸಫಾರಿ ಅಂದರೆ ಜಸ್ಟ್ ಕುತ್ಕೊಂಡು ನೋಡೋ ಥರ ಫೀಲ್ ಬರುತ್ತೆ. ಬಟ್ ಹಿಂಗೆ ನಡ್ಕೊಂಡು ಒಂದೊಂದಾಗಿ ನೋಡ್ಕೊಂಡು ಅದ್ರದ್ದು ಆಟ ಆಡೋದನ್ನ ನೋಡ್ತಾ ಕಿತಾಪತಿ. ಹಾಗೆ ಅಲ್ಲಿ ಬರ್ತಾ ಒಂದು ಕೋತಿ ಜೊತೆ ಕೀಟ್ಲೆ ಮಾಡ್ತಿದ್ವು ಕೋತಿಗಳು, ಮಾನವ ಜಾತಿ ಕೋತಿಗಳು. ನೋಡಿ ಒಂದ್ಸರಿ ಕೋಪ ಬಂತು. ಹೆಂಗೆ ಆಡ್ತವೆ ಅಂತ ಅಂದರೆ ಇನ್ನೂ ತುಂಬ ರುಚಿಗೆಡಿಸ್ತೇವೆ ಆ ಪ್ರಾಣಿಗಳನ್ನ. ಹಂಗೆ ನಿಜವಾಗ್ಲೂ ಅವನ ಕಾಡಲ್ಲಿ ಬಿಟ್ರೇ ಬೆಟರ್ ಅಂತ ಅನಿಸುತ್ತೆ. ಸೊ ಇಲ್ಲ ನೋಡಿ, ಲೇಕು, ಸ್ಮಾಲ್ ಲೇಕ್ ನೋಡಿ. ಕ್ರೊಕೊಡೈಲ್ಸ್, ಮುಸ್ಲೆ ಹಿಂಗೆ ಬಾಯಿ ಬಿಟ್ಕೊ ಕೂತಿದೆ. ಹಲ್ಗಳು ಎಷ್ಟು ಚೂಪಾಗಿದೆ ಅಂದರೆ ಒಳ್ಳೆ ಸೂಜಿ ಇದೆಯಲ್ಲ ಆ ಥರ ಇದೆ. ಆ್ಯಕ್ಚುಲಿ ನೋಡಿದ್ರೆ ಇದೇ ಥರ ಕಾಣುತ್ತೆ ನನಗೆ. ಜಸ್ಟ್ ಒಂದು ಏನು ಸ್ಟಿಲ್ ಇಟ್ಟಿರೋದು ಫೋಟೋ, ಏನೋ ಒಂದು ಅದರ ಆಕಾರ ಇಟ್ಟಿರೋ ಥರ ಕಾಣ್ತಾ ಇದೆ. ಬಟ್ ಅದು ನಿಜ ಮುಚ್ಚಿದ್ದು ನಿಜವಾಗ್ಲೂ ರಿಯಲ್ಲೇನೆ. ಅಲ್ಲೇ ಮೂತ್ಕೊಂಡು ಹುಡುಕು. ಸೊ ಈ ಕಡೆ ಕ್ರೊಕೊಡೈಲ್ಸ್ ಇದೆ. ಲೇಕ್ ಅಲ್ಲಿಂದ ಬರುತ್ತೆ. ಒಂದೇ ಒಂದು ಕಣ್ಣಿಗೆ ಕಂಡಿದ್ದು ಅಲ್ಲೊಂದಿದೆ ನೋಡಿ, ಮಣ್ಣಲ್ಲಿರೋದು. ಇಲ್ಲೊಂದಿದೆ. ಸೊ ಇನ್ನೂ ತುಂಬ ಇದೆ ನೋಡೋದು. ಇನ್ನೊಂದು ಕಡೆ ನೋಡಿ, ತೋರಿಸಿ ನೋಡಿ. ಕೋತಿ, ಇನ್ನೊಂದು 2 ಕೋತಿಗಳಿದೆ. ಕೂತಿದ್ದಾರೆ ಇಲ್ಲಿ ಕೋತಿಗಳು ನೋಡ್ಬೋದು.
ಸೊ ಗೈಸ್ ಫೈನಲ್ ಆಗಿ ಝೂ ಎಲ್ಲ ಸುತ್ತಾಡ್ಕೊ ಬಂದಾಯಿತು. ಹಾಗೆ ವೈಲ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಜೊತೆ ಡೊಮೆಸ್ಟಿಕ್ ಅನಿಮಲ್ಸ್ನ ವಿಚಿತ್ರ ವರ್ತನೆಗಳು ಕೂಡ ನಮ್ಮ ಕಣ್ಣಿಗೆ ಕಂಡಿದ್ದು. ಹಾಗೆ ಫೈನಲ್ ಆಗಿ ಹೇಳಬೇಕು ಅಂತ ಅಂದರೆ ಇಲ್ಲಿ ಮೂವಿನಲ್ಲಿ ಹೆಂಗೆ ಎಂಡ್ ಆಗುತ್ತೆ ಆ ರೀತಿ ನಮ್ಮ ಝೂನಲ್ಲಿ ಹೊರಗಡೆ ಬರಬೇಕಾದ್ರೆ ಕೋತಿಗಳು ಒಳ್ಳೆ ಫೈಟ್ ಕೊಟ್ಟವು. ಏನಂತಂದರೆ ಅವುಗಳು ಫೈಟ್ ನೋಡ್ತಾ ಜನರು ಅದನ್ನೇ ನೋಡ್ತಾ ಇದ್ರು. ಆ್ಯಂಡ್ ಒಳ್ಳೆ ಫೈನಲ್ ಟಚ್ ಅಂತಲೂ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ವೇಸ್ ಬಿ ವಿತ್ ಯು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.